ಇವತ್ತಿನ ಡೇ 4 ಚಾಲೆಂಜಿಂಗ್ ವಿಡಿಯೋಗೆ ಸ್ವಾಗತ. ಈ ಒಂದು ಆಂಡ್ರಾಯ್ಡ್ ಫೋನ್ ಯಾರು ಕೊಟ್ಟಿದ್ದು ಅಂತ ನಿಮಗೆ ಪ್ರಶ್ನೆ ಕೇಳಿದ್ದೆ. ಈ ಒಂದು ಆಂಡ್ರಾಯ್ಡ್ ಫೋನ್ನ 2003ರಲ್ಲಿ ಆಂಡಿ ರೂಬಿನ್ ತಂಡ ಕಂಡುಹಿಡಿತಾರೆ. ಅದೇ HTC ಡ್ರೀಮ್ ಅಂತ. ಆ ನಂತರ 2 ವರ್ಷ ಆದ್ಮೇಲೆ ಈ ಕಂಪ್ನಿಯನ್ನು ಗೂಗಲ್ ಖರೀದಿ ಮಾಡುತ್ತೆ. ಗೂಗಲ್ ಕಂಪನಿ ಖರೀದಿ ಮಾಡ್ತಿದ್ದಂಗೆ ವ್ಯಾಪಾರದ ವೇವ್ ಅತಿ ವೇಗವಾಗಿ ಬೆಳೀತಾ ಹೋಗುತ್ತೆ. 2013 ಮತ್ತು 2014ರಲ್ಲಿ ನೀವು ಹೆಚ್ಚಾಗಿ ಈ ಫೋನ್ನ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. 2020ರಷ್ಟೊತ್ತಿಗೆ ಎಲ್ಲ ಮಕ್ಳ ಕೈಲೂ ಫೋನ್ ಬಂದಿರುತ್ತೆ. ಯಾಕಂದ್ರೆ ನಿಮ್ಗೂ ಗೊತ್ತು, ಲಾಕ್ಡೌನ್ ಟೈಮಲ್ಲಿ ಆನ್ಲೈನ್ ಕ್ಲಾಸ್ ಫೋನಲ್ಲೇ ಮಾಡೋದ್ರಿಂದ ಎಲ್ಲ ಮಕ್ಕಳು ಫೋನ್ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿರ್ತಾರೆ. ಇವಾಗ ಹೇಳಿ, ಯಾರ್ದು ತಪ್ಪು ಯಾರ್ದು ಸರಿ ಅಂತ ಕ್ವಶನ್ ನಮ್ಗೆ ನಾವು ಮಾಡ್ಕೊಂಡ್ರೆ ಜನ್ಜಿ ಮಕ್ಕಳದ ಅಥವಾ ಅವರಿಗೆ ಕೊಟ್ಟಿದ್ದಂತ ಅಪ್ಪ ಅಮ್ಮಂದ್ರದ ಅಥವಾ ಆಂಡ್ರಾಯ್ಡ್ ಫೋನ್ ಕಂಡಿಡ್ದಂತ ಆಂಡಿ ರೂಬಿನ್ ಅವ್ರದ ಇದು ತಪ್ಪು ಅಂತ ಯಾರ ಮೇಲೂ ಹೇಳಕ್ಕಾಗಲ್ಲ. ಯಾಕಂದ್ರೆ ಈ ಒಂದು ಸಂದೇಶನ ನಾನು ಫೋನ್ ಮುಖಾಂತರನೇ ಹೇಳ್ತಾ ಇರೋದು. ಆದ್ರೆ ಒಂದ್ ಮಾತ್ರ ಹೇಳ್ತೀನಿ, ಟೆಕ್ನಾಲಜಿನ ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಂಡ್ರೆ ಯಾರಿಗೂ ಮಾರಕವಲ್ಲ ಅದು. ಸೊ ಹಾಗಾಗಿ ಜನ್ಜಿ ಮಕ್ಕಳನ್ನು ದೂರಿ ನನಗೆ ರ್ಯಾಪ್ ಮಾಡಲು ನನ್ನ ಮನಸ್ಸು ಒಪ್ತಾ ಇಲ್ಲ. ಈ ತರ ಒಂದು ಆಲೋಚನೆಯಿಂದನೇ ನನಗೆ ರ್ಯಾಪ್ ಸಾಂಗ್ ಮಾಡಲು ತುಂಬಾ ಲೇಟ್ ಆಗ್ತಾ ಹೋಗೋದು. ಆದ್ರೂ ಒಂದು ಒಳ್ಳೆ ವಿಷಯಕ್ಕೆ ರ್ಯಾಪ್ ಮಾಡ್ತೀನಿ ಅಂತ ಹೇಳ್ತಾ ನಾಳೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್.